ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿರಿ. ಶುಕ್ರವಾರ ಇವತ್ತು 6 ಗಂಟೆಗೆ ಎದ್ದಿನ್ರಿ. ಎಲ್ಲ ನೀಟಾಗಿ ತೊಳ್ಕೊಂಡು ರಂಗೋಲಿ ಕೂಡ ಹಾಕಿ ನೋಡಿರಿ. ಸಿಂಪಲ್ ಆಗಿ ಆ ಥರ ರಂಗೋಲಿ ಹಾಕೀನಿ. ಹಾಗೆ ಮುಂದ್ಗಡೆ ಹೊಸ್ತಲಿ ಕೂಡ ಈ ಥರ ರಂಗೋಲಿ ಹಾಕಿದ್ದೀವಿ ನೋಡಿ. ಎಲ್ಲ ಮನೆಯೆಲ್ಲ ಒಬ್ಬರೇ ಇರಲ್ಲ, ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯ್ತು ರೀ. ಮನೆ ತೊಳ್ಕೊಳ್ಳೋದು ಅಷ್ಟು ಪೂಜೆ ಕೂಡ ಆಗೈತ್ರಿ ಅಂತ ನೋಡಿರಿ. ಲಕ್ಷ್ಮೀ ಪೂಜೆ ಯಾವ ಥರ ಮಾಡಿನಂತ ಇವತ್ತು ಹೂವು ಜಾಸ್ತಿ ಸಿಗಲಿಲ್ಲ ನೋಡಿ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಊದು ಹಾಕಿನ್ರಿ. ಇಲ್ಲಿ ಕೂಡ ಪೂಜೆ ಮಾಡೀನಿ. ಇದು ನಮ್ಮ ಗಾಡಿ ಪೂಜೆ ಮಾಡೋಕೆ ಈ ಥರ ಕಲಿಸಿಡ್ತಾರೆ. ಇವು ಇವತ್ತಿ ಕುಂಕುಮ ಇಲ್ಲೊಂದು ಟ್ರೇ ಇಟ್ಬಿಟ್ಟಿನ್ರಿ. ಎಲ್ಲ ಟ್ರೇದಾಗ ಇಟ್ಬಿಡ್ತೀನಿ ರೀ ಅಷ್ಟು. ಇದು ಎಣ್ಣೆ ತೊಗೊಂಡಿದ್ದಾರೆ ಬಟ್ಟಲ್ದಾಗ ದೇವ್ರಿಗೆ ಎಲ್ಲ ಸಮಯಕ್ಕ ಆರತಿಗೆ ಅದು ಹಾಕ್ಲಾಕ್ರಿ. ಹಿಂಗೈತೆ ನೋಡ್ರಿ ನಮ್ಮ ದೇವ್ರ ಮನೆ. ಇದೊಂದು ಬಲ್ಬ್ ಹಾಕಿದ್ವಿ ಅಂತೇಳಿ ಬೆಳಕು ಕಾಣಕತ್ತೈತ್ರಿ. ಮೊದಲು ಈ ಥರ ಸಣ್ಣದ ಬಲ್ಬ್ ಹಾಕಿದ್ರಿ ಈ ಥರ. ಇದೇನು ಭಾಳ ಬೆಳಕು ಬಿಡಂಗಿಲ್ಲ ಸ್ನೇಹಿತರೆ, ಇದು ಡಿಮ್ ಆಗಿ ಬೀಳ್ತೈತ್ರಿ. ಅದಕ್ಕೆ ನೋಡ್ರಿ ದೇವ್ರ ಮನೆ ಫೋಟೋಗಳು ನೋಡ್ರಿ. ಇದು ಚಾಮುಂಡೇಶ್ವರಿ ಚಿತ್ರ ಐತ್ರಲ್ಲ, ಚಾಮುಂಡಿ ಅಲ್ಲರಿ ಇದು ಸಿದ್ಧಗಂಗಾ ಪರ್ವತ ಅಂತ ಹೇಳಿ ಮಠ ಐತೆ ನೋಡ್ರಿ. ಅಲ್ಲಿದು ಅಂಬಾಭವಾನಿ ದೇವಿ ಅದಾರಲ್ಲಿ ಸೋಮಲಾಪುರ ಅಂಬಾ ಮಠ ನೋಡ್ರಿ. ಸಿಂಧನೂರು ತಾಲೂಕದಾಗ ಬರ್ತೈತೆ ನೋಡ್ರಿ ಇದು ಅಮ್ಮನ ಮಠ. ಯಾರೆಲ್ಲ ನೋಡಿದಾರಂತ ಕಮೆಂಟ್ ಮಾಡಿ. ಇದು ನಮ್ಮ ಮನೆ ದೇವರ ಆಂಜನೇಯ ನೋಡಿ, ಕಲ್ಲೋಳಿ ಹನುಮಪ್ಪ. ಅವು 2 ಲಕ್ಷ್ಮೀ ರೀ. ಮನೆ ಗೃಹ ಪ್ರವೇಶ ದಿನ ಹೊಳೆಯಿಂದ ಲಕ್ಷ್ಮಿ ತೊಗೊಂಡು ಬರ್ತಾರೆ. ಇದು ಸಣ್ಣದೇನೈತಿ ಆಂಜನೇಯ ಮೈಸೂರ್ದಾಗ ತೊಗೊಂಬಂದಿ ನೋಡ್ರಿ. ಅದು ಮೈಸೂರ್ದಾಗ ಇದು ಒಂದು ಇದ್ರದ್ರಿ ಲಿಂಗ ಐತ್ರಿ. ಇದು ಸ್ಫಟಿಕ ಲಿಂಗ ಅಂತ ಹೇಳಿ ಒಬ್ರು ಅಜ್ಜಾರ್ ಬಂದಿದ್ರಿ. ಅವ್ರು ಇಲ್ಲಿ ತಗೋರಿ ಅಂತ ಅನ್ನತ್ತಿದ್ರಿ. ನಮ್ಮ ಅಜ್ಜಾರ ತಗೋಲ್ ತಂಗಿ ಚಲೋ ಆಗ್ತೈತಿ, ಮನೆಯಾಗಿಟ್ಟು ಪೂಜೆ ಮಾಡ್ಬೇಕನ್ನಂತ ಒಂದು ಚಾಮುಂಡೇಶ್ವರಿ ಫೋಟೋ ಐತಿ ನೋಡ್ರಿ. ಇದು ಸೌದತ್ತಿ ಎಲ್ಲಮ್ರಿ. ಚಾಮುಂಡೇಶ್ವರಿ ಫೋಟೋ ನೀವು ಹೆಂಗೆ ತಂದು ನಾನು ಮೈಸೂರಿಗೆ ಹೋಗಿದ್ದಿರ್ಲೆ ಅಲ್ಲಿ ತೊಗೊಂಬಂದಿವ್ರಿ. ಅದು ಆಂಜನೇಯಂದೊಂದು ವಿಗ್ರಹ, ಇದೊಂದು ಫೋಟೋ ರೀ. ಇದು ಒಂದು ಧರ್ಮಸ್ಥಳ ಮಂಜುನಾಥಿಂದ ನೋಡ್ರಿ. ನಾನು ಎಲ್ಲೆಲ್ಲ ಟ್ರಿಪ್ ಹೋಗಿದ್ದೀವಿ ರೀ ಅಲ್ಲೆಲ್ಲ ತೊಗೊಂಡು ಬಂದೀನಿ ರೀ. ಧರ್ಮಸ್ಥಳ ಮಂಜುನಾಥ್ ರೀ ಇವರು. ಇದು ಏನೈತಿ ಮುರುಡೇಶ್ವರ ಬಾಹುಬಲಿ ಅಂತ ಅಲ್ಲಿ ಮೂರ್ತಿ ಇದ ನೋಡ್ರಿ, ಇರ್ಬೋದು ನೋಡ್ರಿ. ಇದು ಮುತ್ತಪ್ಪ ಸ್ವಾಮಿ ರೀ, ಕೇರಳದಾಗ ತೊಗೊಂಡು ಬಂದೀನಿ ನೋಡ್ರಿ. ಇದು ಕೇರಳಕ್ಕೆ ಹೋಗಿದ್ದೀವಲ್ಲ ಅವಾಗ ಮುತ್ತಪ್ಪ ಸ್ವಾಮಿ ನೋಡ್ರಿ. ತೆಂಗಿನ ಗಿಡ ಕಾಣ್ತಾ ನೋಡ್ರಿ ಹಿಂದೆ ಫೋಟೋದಾಗ, ಮುತ್ತಪ್ಪ ಸ್ವಾಮಿ ರೀ ಅದು. ಅಲ್ಲಿ ಹೋದಾಗ ಅದು ಮೂರ್ತಿ ತೊಗೊಂಬಂದಿದ್ವಿ. ಸುಮಾರು ಒಂದು ಎಷ್ಟು ಅಂದ್ರೆ ಒಂದು 12 ವರ್ಷದ ಹಿಂದಿನೂ ಇದು ಅದಾವ್ರಿ ಇವೆಲ್ಲ ಫೋಟೋಗಳು. ಆದರೂ ಕೂಡ ಫೋಟೋ ನೀಟಾಗಿ ಇಟ್ಟಿದ್ದೀವಿ ರೀ. ಒಂದೇ ಜಾಗದಾಗ ನೀಟಾಗಿಟ್ರೆ ಏನೂ ಆಗಂಗಿಲ್ಲ ರೀ, ಎಷ್ಟು ವರ್ಷ ಆದ್ರೂ ಮೀರಿ. ಇದು ಎಲ್ಲಮ್ಮನ ಮೂರ್ತಿ ಬಂದು ನಮ್ಮ ಮನೆಗೆ ಬಂದ್ರಿ. ಇದು ಫೋಟೋ ಬಂದು 14 ವರ್ಷ ಆಯ್ತು ನೋಡ್ರಿ. ಇದು ನಮ್ಮ ಚಿನ್ನು ಹುಟ್ಟಕ್ಕಿಂತ ಮೊದಲೇದು ಫೋಟೋ ಐತ್ರಿ. ಯಾವ ಥರ ಐತಿ ನೋಡ್ರಿ, ಎಷ್ಟು ನೀಟಾಗಿ. ಬರೀ 30 ರೂಪಾಯಿದಾಗ ತಂದಿದ್ದು ಫೋಟೋ ರೀ ಅದು. 30 20 ರೂಪಾಯಿ 50 ರೂಪಾಯಿ ಕೊಟ್ಟಿರಿ. ಅದ್ರೊಳಗೆ ಕಾಯಿ ಕುಕ್ಮ ಭಂಡಾರ ಎಲ್ಲ ಇದು ತೊಗೊಂಡು ಬಂದು ಇದೊಂದು ಫೋಟೋ ತಂದು ಕೊಟ್ಟಿದ್ರಿ. ಇಲ್ಲೊಬ್ರು ಅಮ್ಮಾರು ಹೋಗಿರಿ, ಅವ್ರ ಕೈಯಾಗ ಕೊಟ್ಟಿದ್ರು ನೋಡ್ರಿ. ಎಷ್ಟು ಚಿಕ್ಕದಾಗೈತ್ರಿ, ಆದ್ರೆ ಎಷ್ಟು ನೀಟ್ ನೋಡ್ರಿ. ಈಗಿನ ಫೋಟೋಗಳು ಎಷ್ಟು ತಾಳ್ಕಿ ಬರಂಗಿಲ್ಲ ರೀ. ಧರ್ಮಸ್ಥಳ ಮಂಜುನಾಥನ ಫೋಟೋ ಏನೈತಿ ಅದು ಸೈಡ್ ಕಟ್ ಹಾಕಿದೈತ್ರಿ. ಗ್ಲಾಸ್ ಐತಿ, ಇವಕ್ಕೆಲ್ಲ ಗ್ಲಾಸ್ ಇಲ್ಲ ರೀ. ಇವೆರಡಕ್ಕೂ ಗ್ಲಾಸ್ ಐತಿ ನೋಡ್ರಿ. ಅಮ್ಮ ನೋಡ್ರಿ ಚಾಮುಂಡೇಶ್ವರಿ ಯಾವ ಥರ ಕಾಣ್ತಾರೆ. ನಾನು ಮೈಸೂರಾಗ ತಂದಿಲ್ಲ ರೀ, ಅದು ಸಿಂಧನೂರಾಗ ತಂದೆನ ಬಿಡ್ರಿ. ಅದು ನಮ್ಮ ಮನೆ ದೇವ್ರಿಗೊಂದು ಆಮೇಲೆ ತೋರಿಸ್ತೀನಿ. ಇಲ್ಲಿ ನಮ್ಮ ಲಕ್ಷ್ಮೀನ ತೋರಿಸ್ತೀನಿ ನೋಡಿ. ಇವತ್ತು ಸಿಂಪಲ್ ಆಗಿ ರೆಡಿ ಮಾಡೀನಿ. ಸೀರೆ ಉಡ್ಸೋದು ಕಡಿವಾರ ಉಡಿಸ್ಬೇಕತ್ರೆ. ಕಡಿವಾರ ಉಡ್ಸೋದತ್ರೆ, ಅದಕ್ಕೆ ನಾನು ಸೀರೆ ಉಡ್ಸಿಲ್ಲ ನೋಡ್ರಿ. ಈ ಥರ ನೋಡ್ರಿ. ಅಲ್ಲಿ ಅದು ಮೂಗ್ಮಟ್ಟ ಕಣ್ಬಟ್ಟ ಇಡ್ಬೇಕಂದೆ ರೀ. ಅವೆಲ್ಲ ರೆಡಿಮೇಡ್ ಅದಕ್ಕೆ ವಿಗ್ರಹಕ್ಕೆ ಹಾಕ್ಯಾರಿ. ಅವನ್ನೆಲ್ಲ ಹಾಕ್ಯಾರ್ಲಿ. ಅದಕ್ಕೆ ಕೆಳಗಡೆ ಇಲ್ಲಿ ಎಡೆ ತುಂಬಿದಲ್ಲಿ ಇಟ್ಟು ನೋಡ್ರಿ. ಈ ಥರ ನಿನ್ನಿವಾರ 2 ಎಡೆ ತುಂಬಿದೆ ರೀ. 2 ಎಡೆ ಒಬ್ರು ಮನ್ಯಾಗ ನೋಡಿದ್ದೆ, 2 ಎಡೆ ತುಂಬಿದ್ರೆ. ಈ ವಾರ 5 ಎಡೆ ತುಂಬಿ ನೋಡ್ರಿ. ಅವು ಕಣ್ಬಟ್ಟ ಮತ್ತು ಮೂಗ್ಮಟ್ಟ, ಕಾಲುಂಗುರ, ಬಳಿ ಎಲ್ಲ ಇಲ್ಲಿ ಇಟ್ಟಿನ್ರೆ. ಸೀತಾಫಲಕಾಯಿ ನೋಡ್ರಿ, ನಮ್ಮ ಗಿಡದಾನ ಸೀತಾಫಲಕಾಯಿ ಮತ್ತು ನಿಂಬೆ ಹಣ್ಣು ತೊಗೊಂಬಂದು ಇಟ್ಟಿನ್ರೆ. ಮುಂಜಾನೆ ಬಾಳೆಹಣ್ಣು ಮಾರಕ್ಕೆ ಬಂದಿದ್ರಿ ಇಲ್ಲಿ. ಅಷ್ಟು ಬಾಳೆಹಣ್ಣಕ್ಕೆ 50 ರೂಪಾಯಿ ನೋಡ್ರಿ, ಎಷ್ಟು ಸಣ್ಣ ಹೋದವ್ರಿ. 2 ಪೇರುಕಾಯಿ ಅಲ್ಲಿ ನಿಂಬೆಕಾಯಿ ತೊಗೊಂಡು ಬರಕ್ಕೆ ಹೋಗಿದ್ರೆ ಅವರಲ್ಲಿ ಪೇರುಕಾಯಿ ತೊಗೊಂಡು ಬಂದಿದ್ರು. ಹೂವು ಸಿಗಲಿಲ್ಲ ರೀ ಭಾಳ.
ಈ ಕನಕಾಂಬರಿ ಹೂ ಒಂದು 5-6 ಹೂ ಅದಾವ್ರಿ, ಅದು ಒಂದು ದಾಸವಾಳ ಹೂವು ಅಷ್ಟೇ ರೀ. ಎಲ್ಲ ನಿನ್ನೆ ಅಂತ್ರನ ಹರ್ಕೊಂಡು ಬರ್ಬೇಕ್ರಿ ಗಿಡದಾನು. ನಿನ್ನೆ ನೆನಪಾಗ್ಲಿಲ್ಲ ರೀ ನನಗೆ. ಮುಂಜಾನೆ ಹೋದ್ರಿ ಎಲ್ಲ ಇದು ಮಾಡಿದ್ರಿ ನೋಡ್ರಿ. ಆರತಿ ನೋಡ್ರಿ, ಈ ಥರ ಆರತಿ ಮಾಡಿನೂ ಶಾವ್ಗಿ ನೈವೇದ್ಯ ಹಿಡ್ತೀನಿ ರೀ. ಇದು ಕೂಡ ನೋಡ್ರಿ ಗಂಟಿ ಮೇಲ್ಗಳು ಕೂಡ ಆಂಜನೇಯನ ವಿಗ್ರಹ ಐತ್ರಿ. ಯಾಕಂದ್ರೆ ನಮ್ಮ ಮನೆ ದೇವ್ರ ಆಂಜನೇಯ ಅಲ್ಲ, ನಿಮ್ಮ ಮನೆ ದೇವ್ರು ಯಾವ್ದು ಇರ್ತೈತಿ ಅದ ಗಂಟಿ ಮ್ಯಾಗ ಇದ್ದಿದ್ದು ಚಿತ್ರ ತಗೋಬೇಕು ನೋಡ್ರಿ. ಇದು ಕೂಡ ಸಿಂಧನೂರಾಗ ತೊಗೊಂಬಂದಿನಿ ರೀ. ಸಿದ್ಧ ಪರ್ವತ ಹೋಗಿದ್ವಲ್ಲ ಅಲ್ಲೇ ತಂದೆ ನೋಡ್ರಿ. ಆ ಫೋಟೋ ಜೊತೆನ ಇದನ್ನು ಒಂದು ತೊಗೊಂಬಂದಿವಿ. ಭಾಳ ಏನು ಕೊಟ್ಟಿಲ್ಲ ಸ್ನೇಹಿತರೆ ಇವಕ್ಕೆಲ್ಲ. ಈಗಾದ್ರೆ ಭಾಳ ಕಾಸ್ಟ್ಲಿ ಅದಾವ್ರಿ. 150 ರೂಪಾಯಿ ಕೊಟ್ಟಿನಿ ರೀ ಬರೀ ಇದಕ್ಕೆ. ಇದು ತೊಗೊಂಡ್ಬಂದು 4 ವರ್ಷ ಆಯ್ತು ರೀ. ಇನ್ನು ಒಂದು ಧೂಪ ಹಾಕೋದೊಂದು ತೊಗೋಬೇಕ್ರಿ. ಅದು ಬಟ್ಟಲ್ದಾಗ ಹಾಕ್ಲತ್ತೀನಿರಲ್ಲ, ಅದು ಒಂದು ನನ್ಗೆ ಇದು ಕಂಚಿಂದ ತೊಗೋಬೇಕು ಅನ್ನೋ ಆಸೆ ಐತ್ರೆ. ಅದಕ್ಕೋಸ್ಕರ ಬಿಟ್ಟಿದ್ರಿ. ಈಗ ಸಂತೆ ಅನ್ನೋದು ತೊಗೊಂಡು ಬಂದಷ್ಟು ಸ್ಟೀಲ್ದು ಇರ್ತಾವ್ರೆ. ಇದು ಒಂದು ತೊಗೊಡ್ಬೇಕ್ರಿ. ನಾನು ಕಂಚಿಂದ ತೊಗೋಬೇಕು ಅನ್ನೋ ಆಸೆ ಐತ್ರಿ. ಏನೋ ದೇವ್ರ ಮನ್ಯಾಗಿದ್ರು ಚಂದ ತಿಕ್ಕನ ಹಸ್ಸನ್ ಅನ್ನಿಸ್ತಾವ್ರಿ ಇವು. ಅವೆಲ್ಲ ಸ್ಟೀಲ್ದು ಅನ್ನೋಣ ಹಿಂಗೆ ಕರ್ರಗಾಗಿ ಬಿಡ್ತಾವ ನೋಡ್ರಿ. ಎಷ್ಟು ತಿಕ್ಕರು ಹೋಗಂಗಿಲ್ಲ ರೀ, ಅವೆಲ್ಲ ಜಿಗಿ ಆಗಿಬಿಡ್ತಾವ್ರಿ. ಅದಕ್ಕೆ ನಂದು ಉಪವಾಸ ರೀ ಇವತ್ತು. ಒಂದು ಸ್ವಲ್ಪ ಚಹಾ ಮಾಡ್ಕೊತೀನಿ ಸ್ನೇಹಿತರೆ. ದೇವಿಗೆ ಆರತಿ ಮಾಡೀನಿ ರೀ. ಹಾಡ ಕೂಡ ಹಾಡಿದೆ ರೀ. ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮನೆಯವರ ಹಾಡಿದ್ದೆ ರೀ. ಇನ್ನೊಂದು ಸ್ವಲ್ಪ ವಿಡಿಯೋ ಜಾಸ್ತಿ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತೀನಿ ರೀ ಆಮೇಲೆ. ಪೂಜೆನ ಆಯಿತು, ಚಾನು ಕುಡಿದ್ರಿ. ಈಗ ತಲೆ ಇಕ್ಕೊಂಡು ಮತ್ತಿನ್ನ ಅಂಗಡಿಗೆ ಹೋಗ್ಬೇಕ್ರಿ. ಇಲ್ಲಿದ ದೀಪ ಶಾಂತ ಮಾಡಬಾರ್ದ್ರಿ. ಎಣ್ಣೆ ಜಾಸ್ತಿ ಹಾಕಿ ಒಂದು ಸ್ವಲ್ಪ ಡಿಮ್ ಆಗಿ ಆ ಸಮಯದಾಗ ಡಿಮ್ ಹಂಗಿಟ್ಟು ಹೋಗ್ತೀನಿ ರೀ. ಮತ್ತು ಮಧ್ಯಾಹ್ನ ಬಂದು ನೋಡ್ತೀನಿ ರೀ. ಬಂದು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಹೋಗುದ್ರಿ. ನಿನ್ನೆ ವಾರ ಮನ್ಯಾಗ ಇದ್ದೆ ರೀ. ನೋಡ್ತೀನಿ ಈ ವಾರ ನಾನು ಒಬ್ಬಳೇ ಇದೀನಿ ರೀ ಮನ್ಯಾಗ. ಅದಕ್ಕೆ ನಮ್ಮ ಯಜಮಾನ್ರು ಕೂಡ ಚಿನ್ನೂನ ಆರಾಮಿಲ್ಲ ನಮ್ಮ ಚಿನ್ನೂಗೆ. ನೀನೇ ಫೋನ್ ಹಚ್ಚಿದ್ರಿ, ಕಾಮನಿ ಆಗೈತೆ ಅಂತ ಹೇಳ್ಯಾರ. ಸ್ವಲ್ಪ ಜ್ವರ ಬರಾಕತ್ತಾವ್ರಿ ಲೈಟಾಗಿ. 2-3 ದಿನ ಆಯ್ತು ರೀ. ಸಂಜೆನ ಬರಾಕತ್ತಾವತ್ರಿ. ಅದಕ್ಕೆ ಬ್ಲಡ್ ಚೆಕ್ ಆದರೂ ಮಾಡಿಸ್ರಿ ಅಂಥೇಳಿ ಮಾಡಿಸ್ಬೇಕಂತೇಳಿ ಹೋಗ್ಯಾರ ನೋಡ್ರಿ. ನಿನ್ನೆ ನೈಟು 9 ಗಂಟೆಗೆ ಹೋಗ್ಯಾರ. ಬಸ್ಸಿಗೆ ಹೋಗ್ಯಾರ ರೀ. ಟ್ರೈನಿಗಾದ್ರೆ ಕಡಿಮೆ ಆಗ್ತಿತ್ತು ರೀ. ಬಸ್ ಬುಕ್ ಮಾಡಿ 800 ರೂಪಾಯಿ ಬಸ್ಸಿಗೆ. 200 ರೂಪಾಯಿದಾಗ ಹೋಗೋದು ಬದಲ 800 ರೂಪಾಯಿ ಕೊಟ್ಟು ಹೋದಂಗೆ ನೋಡ್ರಿ. ಯಾಕಂದ್ರೆ ಇವತ್ತು ಹೋಗ್ಬೇಕಾಗತ್ರಿ. ಟ್ರೈನ್ ಟೈಮ ಮೀರಿ ಹೋಗಿತ್ರಿ. ನಿನ್ನೆ ಸಂಜೆ 5 ಗಂಟೆಗೆ ಫೋನ್ ಹಚ್ಚಿದ್ರಿ ಅವ. 5 ಗಂಟೆಗೆ ಫೋನ್ ಹಚ್ಚಾನ. ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ ರೀ. ನನಗೆ ಫೋನ್, ಮಮ್ಮಿ ಆರಾಮ ಇಲ್ಲ, ನನಗೆ 2 ದಿನ ಆಯಿತು, ಜ್ವರ ಬರಾಕತ್ತಾವ ಅನ್ನಕತ್ತಾನ. ನಮ್ಮ ಯಜಮಾನ್ರು ಜಮಖಂಡಿಗೆ ಹೋಗಿದ್ರಿ. ಅವ್ರು ಅದಕ್ಕೆ ಹೋಗಿದ್ರಿ. ಅವರು ಒಬ್ರು ಕರ್ಕೊಂಡು ಹೋಗಿದ್ರಿ. ಅಲ್ಲಿದ್ದು ಬರೋದು ಲೇಟ್ ಆಗಿಬಿಡ್ತೀರಿ. ಲೇಟ್ ಆಗೋಣ ನಾ ಬಂದು ಹೇಳೋದ್ರಾಗನ ಟೈಮ್ 6 ಗಂಟೆ ಆಯ್ತು ರೀ. ನಾನು ಇನ್ನು ಹೆಂಗೆ ಮಾಡೋದಪ್ಪ ಹುಡುಗಿಗೆ, ಮತ್ತು ನಾಳೆ ಒಂದು ದಿನ ಪೂರ ಹಂಗೆ ಉಳಿತೈತ್ಲೆ ಅಂತ ಹೇಳಿ ರಾತ್ರಿ ಬಿಜಾಪುರಕ್ಕೆ ಹೋಗಿ ಅಲ್ಲಿದ್ದ ಹೋಗಿ ಯಾರಲ್ಲಿ ಬಸ್ಸಿಗೆ ನಮ್ಮ ತಂಗಿ ಬುಕ್ ಮಾಡಿದ್ದಾರೆ. ಟಿಕೆಟ್ ಬುಕ್ ಮಾಡಿದ್ರಿ. ಬುಕ್ ಮಾಡೋಣ ಹೋಗ್ಯಾರಿ. ಮುಂಜಾನೆ 6 ಗಂಟೆಗೆ ಹೋಗಿ ಇಳ್ದಾರೆ. ಫೋನ್ ಹಚ್ಚಿದ್ರಿ, ಆರಾಮದೀನಿ ಮಮ್ಮಿ ಅಂತಂದ್ರೆ. ಅಂದ್ರೆ ಹೆಂಗೆ ಬರ್ತಾವಂದ್ರೆ ಸಂಜೆ ಬರ್ತಾವತ್ರಿ ಜ್ವರ. ಮಧ್ಯಾಹ್ನ ಊಟ ಮಾಡೋಣ ಕ್ಲಾಸ್ನಾಗ ಹೋಗಿ ಕುಂಡ್ರನ ಜ್ವರ ಬರಕ್ಕೆ ಚಾಲು ಮಾಡ್ತಾವತ್ರಿ ಸಂಜೆ. ಅದಕ್ಕೆ ಯಾವ ಜ್ವರ ಅದಾವೇನೋ ರೀ. ಮೊದಲೇ ಹೋದ ವರ್ಷ ಈ ದಿನದಾಗ ಅವನಿಗೆ ಇದು ಆಗಿತ್ತು ರೀ, ಉಣ್ಣಿ ಜ್ವರ ಅಂತ ಹೇಳಿ ಬಡ್ದಿದ್ದು ರೀ. ಅದು ಒಂದು ನಮ್ಗೆ ಹಳಾಳೈತ್ರಿ. ಯಾಕೇನೋ ಈ ದಿನ ಬರ್ತಂದ್ರೆ ಒಂದು ಸ್ವಲ್ಪ ಆರಾಮನ ತಪ್ತಾನ್ರಿ ಅವ. ಹೊರಗಡೆ ಸ್ವಲ್ಪ ತಂಡಗೆ ಗಾಳಿ ಇರ್ತೈತ್ರಲ್ಲ, ಬೆಚ್ಚಗೆ ಏನೂ ಹಾಕೊಳಂಗಿಲ್ಲ ರೀ ಮೈಯಾಗ. ತಲೆಗೆ ಅದು ಕ್ಯಾಪ್ ಅದು ಏನೂ ಹಾಕೊಳಂಗಿಲ್ಲ, ಸ್ವೆಟ್ರ್ ಹಾಕೊಳಂಗಿಲ್ಲ. ತನ್ನಕತ್ತೀರ ಏನು ನಮ್ಗೆ ದೊಡ್ಡವನ್ಗೆ ಏನು ಇದು ಆದ್ರ ಮೀರಿ ನನಗೆ ಇದು ಅವ್ನು ಸಣ್ಣವ್ನು ಸ್ವಲ್ಪ ಆರಾಮ ತರ್ತಂದ್ರೆ ವೀಕ್ ಆದಂಗೆ ಆಗ್ಬಿಡ್ತಾನ್ರಿ ಜಾಸ್ತಿನ. ಹೋಗ್ಯಾನ್ರೆ. ನಾನೇ ನನಗೆ ಬಾ ಅನ್ನತ್ತಿದ್ರು, ಮಮ್ಮಿ ನೀನೇ ಬಾ ಭಾಳ ನನ್ನ ಮ್ಯಾಗನ ಇದು ಅದ ಬಾ ಅನ್ನತ್ತಾರೆ. ನನಗೇನು ಅನಿಸ್ತಂದ್ರೆ ಪೂಜೆ ವರ್ಷ ಹಿಡ್ದು ಪೂಜೆ ಬಿಟ್ಟರೆ ಹೆಂಗೆ ಮಾಡ್ದಪ್ಪ. ನಿನ್ನೆ ವಾರ ಮಾಡಿ ನೆಟ್ಟು ಖುಷಿಲೇ ಏನೋ ತಾಯಿ ಯಾಕಿನ ಏನು ಮಾಡ್ತಾ ಮಾಡಲಿ. ನಮ್ಮ ಮನೆಯವ್ರನ್ನ ಕಳ್ಸೀನಿ ಆರಾಮ ಆಗಲಿ ಅಂದ್ಕೊಂಡು ನೋಡ್ರಿ. ಅಜ್ಜಾರ ಆಶೀರ್ವಾದ ಐತ್ರಿ. ಹಂಗೇನು ಇದು ಆಗಂಗಿಲ್ಲ ಕರೆ ರೀ. ನಮ್ಗರೆ ಸಣ್ಣವ ಅದನ್ರಲ್ಲ, ತುಸುದ್ರಲ್ಲೇ ಹೋಗೋದೇನಾಗ ಒಮ್ಮೆ ಜಾಸ್ತಿ ಹಾಕೋದು ಬರ್ತೈತಿ. ಮೊದಲೇ ನಮ್ಮ ಬಡತನ ಸಿಟ್ಯಾಗ ಜಾಸ್ತಿ ಸ್ವಲ್ಪ ಬತ್ತಂದ್ರೆ ದವಾಖಾನಿಗೆ ತೊಗೊಂಡು ತೋರಿಸಿದೆವು ಅಂದ್ರೆ ಇನ್ನೂ ಕಡಿಮೆ ಇದು ಆಗ್ಬೋದು ರೀ. ಇಲ್ಲಕ್ರೆ ಭಾಳ ಆಯ್ತಂದ್ರೆ ರೀ ಭಾಳ ಹಾಕಿದ್ವಿ ರೀ ದವಾಖಾನಿಗೆ. ಅದಕ್ಕೆ ನಮ್ಗೆ ಅದೇ ಮುಂದಾಲೋಚನೆ ಮಾಡಿ ಹೋಗ್ಬೇಕನ್ನೋದು ನೋಡ್ರಿ. 2 ದಿನ ಬಂದವ್ರೆ, ಅಲ್ಲೇ ತೋರ್ಸ್ಯಾರ, ಇಂಜೆಕ್ಷನ್ ಮಾಡಿಸ್ಕೊಂಡು ಅನ್ಕರೆ ಗುಳಿಗೆ ಅದು ಕೊಟ್ಟಾರೆ. ಅಂದ್ರೆ ಹೆಂಗಾದ್ರೂ ಜಾಸ್ತಿ ಗುಳಿಗೆ ತೊಗೊಳಂಗಿಲ್ಲ ರೀ ಹುಡುಗರು.
ತೋಲಾರ ಬಟ್ಟೆಕನ ಜ್ವರ ಕಡಿಮೆ ಆಗಿಲ್ಲ, ಕಾಮಣಿ ಬೇರೆ ಆಗೈತೆ ಅಂದ್ರತ್ರಿ ಡಾಕ್ಟ್ರ್. ಕಾಮಣಿ ಹಂಗೆ ಕೈ ನೋಡಿ ಅಂದ್ರತ್ರೆ ಮುಖನೂ ಅಷ್ಟು ಭಾಳ ಇದು ಆಗಿಲ್ಲ ಮಮ್ಮಿ, ಕರೆ ಕಾಮಣಿ ಆಗೈತೆ ಅನ್ನೋ ಥರ ನೀರು ಬರ್ತೈತೆ ನಾನ ಬ್ಯಾಡ್ರಿ ಹೋಗಿ ಬರ್ರಿ ನೀವು ಅಂತೇಳಿ ಕಳ್ಸೀನ್ರಿ. ಹೋಗಿ ಫೋನ್ ಹಚ್ಚಾರೆ. ಇನ್ನು ಮತ್ತು ಮುಂಜಾನೆ ಹಚ್ಚಿ ಮಾತಾಡೇನ್ರಿ ನಮ್ಮ ಚುನು, ಈಗ ಹೊಳ್ಳಿ ಮಾತಾಡಿಲ್ರಿ. ಮತ್ತು ಹಚ್ತೀನಿ ರೀ. ಈಗ ನೋಡೋಣ್ರಿ ಒಂದು ಸ್ವಲ್ಪ ಚಹಾ ಕುಡಿದ್ರಿ. ಈಗ ಅಂಗಡಿಗೆ ಹೋಗ್ಬಿಡ್ತೀನಿ ರೀ ಒಂದು ಸ್ವಲ್ಪ ತಲೆ ಹಿಡ್ಕೊಂಡು. ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡೋದು. ಎಷ್ಟೋ ಕಷ್ಟದಲ್ಲಿ ನಾವು ವಿಡಿಯೋನ ಮಾಡ್ತಾ ಇರ್ತೀವಿ, ಎಡಿಟಿಂಗ್ ಮಾಡೋದು ಇಟ್ಟು ಟೈಮ್ ಕೊಟ್ಟು ನೋಡ್ರಿ. ಒಂದೊಂದು ದಿನ 8 ದಿವಸಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆ ಅನ್ನೋದು ನಮ್ಮ ಮನೆಯೊಳಗಿನ ಸಮಸ್ಯೆದಿಂದನ ಮಾಡೋಕ್ಕಾಗಿರಲ್ಲ ಸ್ನೇಹಿತರೆ. ಯಾವಾಗ ಮಾಡಿರ್ತೇವೆ ಅವಾಗ ಸ್ವಲ್ಪ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ವ್ಯೂಸೇ ಇಲ್ಲ, ಏನು ಮಾಡೋದು, ವ್ಯೂಸ್ ಜಾಸ್ತಿನೇ ಬರೋಂಗಿಲ್ಲ ರೀ. 100-150 ವ್ಯೂಸ್ ಆದರೆ ಏನು ಮಾಡಿದ್ರಿ, ಎಷ್ಟು ಟೈಮ್ ಕೊಟ್ಟು 10 ನಿಮಿಷ 20 ನಿಮಿಷ ವಿಡಿಯೋ ಮಾಡಿರ್ತೀವಿ. ಅದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ ಈ ಹಳ್ಳ್ಯಾಗ ಮೊದಲೇ ನೆಟ್ವರ್ಕ್ ಬರೋಂಗಿಲ್ಲ ಸ್ನೇಹಿತರೆ. ಮನ್ಯಾಗಂತರೂ ಅಷ್ಟೇ ನೆಟ್ವರ್ಕ್ ಬರೋಂಗಿಲ್ಲ. ನಾವು ವಿಡಿಯೋ ಮಾಡ್ಕೊಳ್ಳೋದಾದ್ರೆ ಅಷ್ಟೇ ಮಾಡ್ಕೊಳ್ತೀವಿ. ಅಪ್ಲೋಡ್ ಮಾಡಬೇಕಾದ್ರೆ ಅಂಗಡಿಗೆ ಹೋಗ್ಬೇಕಾಕತ್ರೆ, ಅಲ್ಲಿ ಹಿಡ್ಕೊಂಡು ನಿಂದಿರ್ಬೇಕ್ರಿ. ಹೊರಗಡೆ ಹಿಡ್ಕೊಂಡು ನಿಂತಾಗ ನೆಟ್ವರ್ಕ್ ಬರ್ತೈತಿ, ಅದು ನೆಟ್ವರ್ಕ್ ಬರೋಂಗಿಲ್ಲ. ಬರೀ ಗಿಡಗಳು ಅದಾವ್ರಿ ಊರಾಗ. ಗಿಡಗಳದಿಂದ ನೆಟ್ವರ್ಕ್ ಜಾಸ್ತಿ ಪ್ರಾಬ್ಲಮ್ ಬರೋದ ನೋಡ್ರಿ. ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಇಷ್ಟು ತೊಂದರೆ ಇದ್ರೆ ಮೇರೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನೋ. ಆದಷ್ಟು ನೋಡಿ ಸಪೋರ್ಟ್ ಮಾಡಿರಿ. ಜಾಯಿಂಟ್ ಬಟನ್ ತೊಗೋರಿ. ನನಗೆ ಜಲ್ದಿ ಪೇಮೆಂಟ್ ಆಗಂಗೆ, ಯೂಟ್ಯೂಬ್ ಪೇಮೆಂಟ್ ಬರೋ ಹಂಗೆ ಮಾಡಿರಿ. ಯಾರಾದರೂ ಜಾಯಿನ್ ಬಟನ್ ತೊಗೊಳಿದ್ರೆ 59 ರೂಪಾಯಿ ಬರೀ ಒಂದು ತಿಂಗಳ ಬರ್ತೈತೆ ರೀ ನಿಮ್ಗೆ. 59 ರೂಪಾಯಿ ಜಾಯಿನ್ ಬಟನ್ ತೊಗೊಂಡ್ರೆ 1 ತಿಂಗಳು ಅದ್ರಾಗ ಇದು ಆಗ್ತೈತಿ. ಜಲ್ದಿ ಪೇಮೆಂಟ್ ಬರ್ತೈತೆ ಅನ್ನೋದು ನೋಡಿರಿ. ಯಾವುದಕ್ಕಾದ್ರೂ ಹೆಲ್ಪ್ ಆಗ್ತೈತೆ, ನಮ್ಗೆ ಅನುಕೂಲ ಆಗ್ತೈತೆ ಅಂತೇಳಿ ಮಾಡ್ತಾ ಇರ್ತೀವಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಮ್ಮಂಥವ್ರು ಹಳ್ಳಿ ವಿಡಿಯೋ ನೋಡ್ತಾರೆ, ಸಿಟಿಯವರಿದ್ರೆ ಜಾಸ್ತಿ ವಿಡಿಯೋ ನೋಡ್ತಾರೆ. ಆದಷ್ಟು ಶೇರ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಬರ್ರಿ ಸ್ನೇಹಿತರೆ, ಲೇಟ್ ಆಗ್ತೈತೆ ರೀ. ಆಗ ಆಡುಗಳು ಒದರ್ಲಾಕತ್ಬಿಟ್ಟಾವ್ರಿ ಭಾಳ. ಅವು ಉಪವಾಸದವ್ರಿಗೆ ಟೈಮ್ 11 ಗಂಟೆ ಆಗಕ್ಕೆ ಬಂದೈತ್ರೆ. ಅಂಗಡಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಬಿಟ್ನಂದ್ರೆ ಅಲ್ಲಿದ್ದು ಎಲ್ಲ ಕಸ ಹೊಡ್ಬೋದು. ಅಲ್ಲಿದೆಲ್ಲ ಇನ್ನು ಶುಕ್ರವಾರಲ್ಲೇ ಅಲ್ಲಿದ್ದು ಏನೇನು ಆಗ್ತೈತಿ ನೋಡ್ಬೇಕ್ರಿ. ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಮಿಸ್ ಮಾಡಲಾರ್ದೇ ವಿಡಿಯೋ ಎಂಡ್ವರೆಗೆ ನೋಡಿ ಒಂದು ಲೈಕ್ ಕೊಡಿ. ಮನೆಗೆ ಹೋಗಿ ಬಂದ ಸ್ನೇಹಿತರೆ, ಸ್ವಲ್ಪ ದೀಪ ನೋಡಿ ಬಂದು ಆಡ ಬಿಟ್ಟು ನೋಡ್ರಿ. ಆಡ ಮೇಯಕತ್ತಾವ್ರಿ. ಅಲ್ಲಿ ಎಮ್ಮಿಗಳೂ ಬಿಟ್ಟಾರೆ. ಹನುಮಪ್ಪಂದ ಗುಡಿದು ನೀನಿ ಕಾಂಕ್ರೀಟ್ ಹಾಕಿ ಹೋಗ್ಯಾರ ನೋಡ್ರಿ. ಮ್ಯಾಗ ಸ್ಲಾಪ್ ಅತ್ತಾರಲ್ಲ ಅದನ್ನ ಹಾಕಿ ಹೋಗ್ಯಾರೆ. ಮೊನ್ನೆ ಸೋಮವಾರ ದಿನ ಹನುಮನ್ ದೇವ್ರ ಗುಡಿ ಜಾತ್ರೆ ಮಾಡಿರಿ. ಸಣ್ಣ ಹನುಮಪ್ಪಂದು ಸೋಮವಾರ ದಿನ ಫಸ್ಟ್ನೇ ಸೋಮವಾರ ಮಾಡ್ತಾರೆ. ಅಮಾಸಿದು ಆಗ ನಮ್ಮ ಫಸ್ಟ್ನೇ ಸೋಮವಾರ ಯಾವ ಸೋಮವಾರ ಬರ್ತೈತೆ ನೋಡ್ರಿ. ಅಮಾಸಿನ ಸೋಮವಾರ ದಿನ ಇದ್ರೂ ಕೂಡ ಅವತ್ತೇ ಜಾತ್ರೆ ಮಾಡ್ತಾರೆ. ಈ ಸಲ ಅಮಾಸೆ ಆಗನ ಮುಂದೆ ಸೋಮವಾರ ಇತ್ತಿರಲ್ಲ ಅವಾಗ ಜಾತ್ರೆ ಮಾಡ್ಯಾರ ನೋಡ್ರಿ. ಅವ್ರು ತೆಂಗಿನ ಪರ್ಕಿ ಬಿದ್ದವ್ರೆ. ಅವು ಕಟ್ಟಿದ್ದು ಬಾಳಿದಿಂದ ತೆಂಗಿನ ಪರ್ಕಿ ಆಡುಗಳು ತಿನ್ನಾಕತ್ತವ್ರೆ. ಈ ಗುಡಿದೇನೈತಿ ನಾ ಲೇಟ್ ಆಗ್ಬೋದ್ರಿ. ಇನ್ನು ಪರ್ಸಿ ಹಾಕಕ್ಕೆ ತಂದಿಟ್ಟಾರೆ. ಪರ್ಸಿ ಕೂಡ ಪರಿಸಿ ಮತ್ತು ಗರ್ಭಗುಡಿಯಾಗ ಇನ್ನು ದೇವ್ರ ಮೂರ್ತಿ ಮಾಡ್ಸಕ್ಕೆ ಹಾಕ್ಯಾರ. ಇನ್ನು ತಂದಿಲ್ರಿ. ಇನ್ನು ತೊಗೊಂಡು ಬಂದಿಲ್ರಿ. ಓಪನಿಂಗ್ ದಿನಾನ ತರ್ಬೇಕಂತೇಳಿ ಬಿಟ್ಟಾರ ನೋಡ್ರಿ. ಆಡುಗಳು ಮೇಯಕತ್ತವ್ರಿ. ಅಂಗಡಿ ಬಾಗಿಲ ತೆರೆದು ಬಿಟ್ಟಿನ್ರಿ. ಅರ್ಬಿ ಹೊಲಿಬೇಕಂದೆ ರೀ. ಆಡುಗಳು ಒಂದು ಉಪವಾಸದವ್ರು. ನಮ್ಮ ಮನ್ಯಾನವ್ರು ಬಂದೇ ಇಲ್ರಿ. ನಿನ್ನೆ ರಾತ್ರಿ ಹೋಗ್ಯಾರ್ಲೆ. ನಮ್ಮ ಚಿನ್ನಗೆ ಭಾಳ ಆರಾಮ್ ತಪ್ಪೈತೈತ್ರಿ. ಇಂಫೆಕ್ಷನ್ ಆಗ್ಯಾವತ್ರಿ, ಜ್ವರ ಬಡೋದು. ಅವರಷ್ಟು ಫೋನ್ ಹಚ್ಚಿರಿ ಇಟ್ಟುತನ ಕರ್ಕೊಂಡು ಬರಾಕತ್ತಾರೆ. ಇವತ್ತು ಸಂಜೆಗೆ ಟ್ರೈನಿಗೆ ಕೂತು ಬರ್ತಾರೆ. ನಾಳೆಗೆ ಬರ್ತಾರೆ ಬಿಜಾಪುರಕ್ಕೆ. ನಾಳೆ ಮತ್ತು ನಾನು ಹೋಗೋದಾದ್ರೆ ಹೋಗ್ತೀನಿ ರೀ ಬಿಜಾಪುರಕ್ಕೆ ದವಾಖಾನೆಗೆ. ಅಲ್ಲೇ ತೋರಿಸ್ತೀರಿ ಬಿಜಾಪುರದಾಗ. ಅಲ್ಲೇನ ಕಡಿಮೆ ಆಗಿಲ್ಲ ರೀ. ಅಲ್ಲಿ 2-3 ದಿನ ತೋರ್ಸ್ಯಾರ. ಇವತ್ತು ಬ್ಲಡ್ ಚೆಕ್ ಮಾಡಿ ಅದು ನೋಡೋಣ ರೀ. ಇಂಫೆಕ್ಷನ್ ಆಗೈತೈತೆ, ಬ್ಲಡ್ ಕಮ್ಮಿ ಐತೈತೆ ರೀ ಅವ್ನಿಗೆ ಸ್ವಲ್ಪ. ನೋಡ್ಬೇಕ್ರಿ. ಬ್ಲಡ್ ಹಾಕೋದಾದ್ರೆ ಹಾಕ್ತೀವ್ರಿ ನಾಳೆಗೆ, ಇಲ್ಲ ಅಂದ್ರೆ ಮುಂದೆ ಹಾಕೋದಾದ್ರೆ ಹಾಕಕ್ಕೆ ಬರ್ತೈತೆ ನೋಡ್ರಿ. ರೈಟ್ ನೋಡ್ರಿ, ಜಂಗಲ್ ಇದ್ದಂಗೆ ನಮ್ಮೂರು. ಎಲ್ಲಿ ಬೇಕಾದಲ್ಲಿ ಕಂಟಿರಿ. ಕಂಟಿ ಸ್ವಚ್ಛ ಮಾಡ್ರೆ ಕಾಣಿದು ಆಗ್ತೈತ್ರಿ. ಸ್ವಚ್ಛ ಮಾಡ್ಲಿಕ್ಕೆ ಒಟ್ಟು ಜಂಗಲ್ ಗತ್ಲಿದ ನೋಡ್ರಿ. ಆಡ ಮೇಯ್ಸೋದು ಇನ್ನು ಸಂಜೆ ತನ ಆಡನ ಮೇಯ್ಸೋದು ಆಗ್ತೈತ್ರಿ. ಹೆಸರು ಎಷ್ಟು ಚಂದ ಐತ್ರಿ.
ನೋಡಕ್ಕೆ ಹಸಿರು ಚಂದ ಕರೀರಿ. ಕಂಟಿ ಇರಬಾರ್ದ್ರಿ, ಇವು ಕಂಟಿಗಳದಿಂದ ಮನೆಗಳೆಲ್ಲ ಅಡಿಗೆ ಬಿಡ್ತಾವೆ ನೋಡ್ರಿ. ಅಲ್ಲೇ ಬಸ್ ಸ್ನೇಹಿತರೆ, ಆಡ ಮೇಯಿಸಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದೇ ವಿಡಿಯೋ ನೋಡ್ರಿ ಎಂಡ್ವರೆಗೆ. ಆಡ ಮೇಯಿಸಿದ್ರಾಗನ ಕೈಪಲ್ಯದವ್ರು ಬಂದ್ರಿ. ಇಷ್ಟೆಲ್ಲ ಕೈಪಲ್ಯ ತೊಗೊಂಡೆ ನೋಡ್ರಿ. ಮೆಣಸಿನ್ಕಾಯಿ 1 ಪಾವು kg ಮೆಣಸಿನ್ಕಾಯಿ. ಇಲ್ಲೇ ಗಾಡಿ ಬರ್ತಾವ್ರಿ. ಇವತ್ತು ಶುಕ್ರವಾರಲೆ ಜೈನಾಪುರ ಸಂತಿಗೆ ಹೋಗಿ ವಾಪಸ್ ಗಾಡಿಯವ್ರು ಬಂದಿದ್ರು ನೋಡ್ರಿ. ಇದೊಂದು ಹಾಗಲಕಾಯಿ ಕೊಟ್ಟಾರಿ, ಫ್ರೀ ಕೊಟ್ಟಾರಿ ಇದೊಂದು. ಇವು ಅಷ್ಟು ದಪ್ಪ ಮೆಣಸಿನ್ಕಾಯಿ 10 ರೂಪಾಯಿ ಇದು ರೀ. ಬೆಂಡೆಕಾಯಿ 20 ರೂಪಾಯಿ ಪಾವು kg ಅಂದರೆ ಎಲ್ಲ ಬಾಡೆ ಹೊತ್ತಂದೇರಿ. ಹಂಗೆ ಅನಾನ 10 ರೂಪಾಯಿ ಪಾವು kg ಕೊಟ್ಟು ನೋಡ್ರಿ. ಇವು 20 ರೂಪಾಯಿ ಪಾವು kg ಅಂದರೆ ಇವನು ಎಲ್ಲ ಒಂಥರ ಒಂದು ಸ್ವಲ್ಪ ನೀರು ಹಿಡ್ಕೊಂಡಂಗೆ ಆಗ್ಯಾವ್ರಿ. ಒಳಗೆ ಒಂದಿಟ್ಟಿಟ್ಟ ಚಲೋ ಇದ್ದದ್ದು ತಗೋದ್ರಿ. ಒಗಿದಾಗ್ತೈತೆ. ನಾ ಭಾಳ ಮಣ್ಣಿ ಮಾರನು ಹಾಗೆ ಕೊಟ್ಟೆ, ಅರ್ಧಂಬರ್ಧ ಎಲ್ಲ ಕೆಟ್ಟಿದ್ದು. 30 ರೂಪಾಯಿ ಕೊಟ್ಟು ಸುಮ್ಮನೆ ತೊಗೊಂಡಂಗೆ ಆಯ್ತಾನೆ. ಎಲ್ಲ ಅರ್ಧ ಕೆಟ್ಟಿದ್ದು ಹಾಗೆ ಒಗ್ದಿನ ಅಂದ್ಯಾರೆ. ಅನಾನ ಈ ಸಲ 15 ರೂಪಾಯಿ ಕೊಟ್ಟು ಹೋಗ್ಯಾರ ನೋಡ್ರಿ. ಯಾವುದೇ ವ್ಯಾಪಾರ ಮಾಡ್ಬೇಕಾದ್ರೆ ಸ್ವಲ್ಪ ಚೌಕಾಶಿ ಮಾಡಿ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಹಳ್ಳಿಯಾಗ ಮಾಡ್ತಾರೆ, ಸಿಟಿಯಾಗ ಅಂತರೂ ಚೌಕಾಶಿ ಮಾಡ್ರೆ ನೀವೇನು ತೊಗೊಂಡ್ರೇನು ಎಂದು ತೊಗೊಂಡು ತಿಂದ್ರಿ ಹೋರೆ ಕಡೆ ತಂದು ಹಿಂಗೆ ಬೈತಾರೆ. ಇವು ನೋಡ್ರಿ, ಮೊನ್ನೆ ನನ್ನ ಮಗ ನೀನಿಲ್ದ ಮೊನ್ನೆ ತೊಗೊಂಡು ಬಂದಿದ್ರಿ. ಇದು ಕೊತ್ತಂಬರಿ ಫ್ರಿಜ್ನಾಗ ಇಟ್ಟಾನ್ರೆ ತೊಳೋದು. ಅಲ್ಲಿ ಫ್ರಿಜ್ನಾಗ ಇಟ್ಟಾನ್ರೆ ಪೂರ ಗಿಡ ಚಿಕ್ತಂಗೆ ಆಗಿಬಿಟ್ಟೈತ್ರೆ. ಇದು ಏನೈತಿ ನಮ್ಮ ಅತ್ತಿ ತಂದು ಕೊಟ್ಟಾರೆ ಇವತ್ತು ಹೊಲ್ದಂದ. ಹಿಂಗೆ ತೊಗೊಂಡ್ಬಂದು ಕೊಡ್ತಾರೆ. ಮುಂಜಾನೆ ನಿಂಬೆಹಣ್ಣು ತೊಗೊಂಡ್ಬರಕ್ಕೆ ಹೋಗಿದ್ರಿ. ಅವರು ಎಕ್ಸ್ಟ್ರಾ ಕೊಟ್ರಿ, 2-3 ನಿಂಬಿಕಾಯಿ ಎಕ್ಸ್ಟ್ರಾ ಕೊಟ್ರಿ. 10 ರೂಪಾಯಿಗೆ 5 ಕೊಡು ಬದಲು ಹೋಗಿ ಎಷ್ಟು ಅಂದರೆ 8 ನಿಂಬಿಕಾಯಿ ಕೊಟ್ರಿ ಅವರು. ಹಿಂಗೈತೆ ನೋಡ್ರಿ ಜೀವನ ಹಳ್ಳಿ ಕಡೆದು. ಬಂದು ಒಂದು ಸ್ವಲ್ಪ ಅನ್ನ ರೈಸ್ ಉಳ್ದಿತ್ರಿ ನಿನ್ನಿದು. ಒಬ್ಬಟ್ಟನ್ನ ಎಲ್ಲಿ ಉಣ್ಣೋದಂತೇಳಿ ಅದು ಕುಕ್ಕರ್ದಾಗ ರೈಸ್ ಇತ್ತು. ಹಂಗೆ ಸಾಂಬಾರು ಹಚ್ಚಿತ್ರಿ, ಅದನ್ನೇನು ಇದು ಮಾಡಲಿಲ್ಲ. ಒಗ್ಗರಣೆ ಹೊಡ್ಕೊಂಡು ನೋಡ್ರಿ. ಈ ಥರ ರೈಸ್ ಒಗ್ಗರಣೆ ಹೊಡ್ಕೊಂಡಿನ್ರೆ. ನಾ ಅಷ್ಟು ಉಳ್ದೈತ್ರಿ. ಊಟ ಮಾಡ್ಬೇಕತ್ತೆ. ನಿಂಬೆಹಣ್ಣು ಕಟ್ ಮಾಡಿಕೊಂಡು ಟೇಸ್ಟ್ ಅಂತೂ ಭಾರಿ ಆಗೈತ್ರಿ. ಈಗ ಒಂದು ಸ್ವಲ್ಪ ಟೇಸ್ಟ್ ಮಾಡೀನ್ರಿ. ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಇದು ಮಾಡಿಕೊಂಡು ಈ ಥರ ನಾವು ತತ್ತಿ ಹಾಕಿ ಎಗ್ ರೈಸ್ ಕೂಡ ಇದೇ ಥರ ಮಾಡ್ತೀವ್ರೆ. ಇದಕ್ಕೆ ಏನೇನು ಹಾಕಿನಂದ್ರೆ ಸ್ನೇಹಿತರೆ, ಕೊತ್ತಂಬರಿನ ಕಾಣತೈತೆ ನೋಡ್ರಿ. ಹಂಗೆ ಯಾಕಂದ್ರೆ ಗಡ್ಬಡ್ಲಿ ಮಾಡಿದೆ ರೀ. ಅಕ್ಕಾರು ಅಲ್ಲೇ ಇದ್ದಾಗನ ವಿಡಿಯೋ ಕಾಲ್ ಮಾಡಿದ್ರೆ ನಮ್ಮ ಅಕ್ಕಾರು ಅಷ್ಟರು ಸಿಸ್ಟರ್ ಕಾಲ್ ಅಂತೇಳಿ ಜಾಯಿಂಟ್ ಮಾಡಿಬಿಟ್ಟಾರಿ. ಒಬ್ರಿಗೆ ಹಚ್ಚಿದ್ರೆ ಅಷ್ಟು 5 ಜನಕ್ಕೆ ಹೋಗ್ಬಿಡ್ತೈತ್ರಿ ಒಮ್ಮೆ. ರೈಸ್ ನೋಡ್ರಿ ಯಾವ ಥರ ಕಾಣ್ತೈತಿ. ಕೊತ್ತಂಬರಿ 1-2 ಹಸಿಮೆಣಸಿನ್ಕಾಯಿ ಹಾಕಿನ ಸ್ನೇಹಿತರೆ. ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿನ್ರಲ್ಲ, ಅದಕ್ಕೆ ಹಿಂಗೆ ಕಾಣತೈತಿ ನೋಡ್ರಿ. ಶೇಂಗಾದ ಕಾಳ, ಖಾರ ಪುಡಿ, ಜೀರಿಗೆ ಮತ್ತು ಅರ್ಶಿಣ ಪೌಡ್ರ, ಸಾಸ್ವೆ ಮತ್ತು ಸ್ವಲ್ಪ ಖಾರದ ಪುಡಿ, ಶೇಂಗಾ, ಕೊತ್ತಂಬರಿ, ಲಾಸ್ಟ್ ಕೊತ್ತಂಬರಿ ಹಾಕಿನ್ರೆ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಕಾಣ್ತೈತ್ರಿ. ನೋಡಕ್ಕಂದ್ರೆ ಇಷ್ಟು ಚೆನ್ನಾಗಿ ಕಾಣ್ತೈತೆ ಅಂದ್ರೆ ತಿನ್ನಕ್ಕಂತೂ ಸೂಪರ್ ಆಗಿರ್ತೈತಿ ಟೇಸ್ಟ್. ಒಮ್ಮೆನಾದರೂ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಯಾವ ಥರ ಆಗ್ತೈತೆ ಅಂದ್ರೆ. ಹಳ್ಳಿ ಕಡೆ ಇದೇ ಥರ ರೀ, ಯಾವುದನ್ನು ವೇಸ್ಟ್ ಮಾಡೋಂಗಿಲ್ಲ ನಾವು. ಇನ್ನೂ ಅಷ್ಟು ರೊಟ್ಟಿ ಉಳ್ದಾವ್ರಿ. ಎಣ್ಣೆ ಪ್ಯಾಕೆಟ ಬಾಕ್ಸ ನಿನ್ನೆ ಅಲ್ಲಿ ಇದು ಸ್ಲಾಪ್ ಇದು ಹಾಕಕತ್ತಿದ್ರಲ್ಲೇ, ಗುಡಿದು ಸ್ಲಾಪ್ ಹಾಕಕತ್ತಿದ್ರಲ್ಲ. ಅವರು ಬಾಕ್ಸ್ ಕೊಡ್ರಿ ಅಂತಂದರೆ 3 ಪ್ಯಾಕೆಟ್ ಉಳ್ದಿದ್ದು ಸ್ನೇಹಿತರೆ. ಮಧ್ಯಾಹ್ನದಾಗ ನೀರಿನ ಕವರ್ದಾಗ ತೊಗೊಂಬಂದಿನ್ರಿ, ನೀರಿನ ಬಾಟ್ಲಿ ಒಳಗೆ. ಅದನ್ನು ನಾಳೆ ಬೆಳಗ್ಗೆ ಒಲಿ ಹೊತ್ಸಾಕೆ ಬರ್ತೈತೆ ಅಂತ ಹೇಳ್ರಿ. ಕಟ್ಗೆ ನೋಡ್ರಿ, ನಿನ್ನೆ ನಮ್ಮ ಯಜಮಾನ್ರಲ್ಲಿ ಹಿಂದೆ ಕಂಟಿ ಕಡೆ ಹತ್ತಿದ್ರಿ. ಸಣ್ಣ ಮುಳ್ಳು ಉಳ್ದಿದ್ರಿ, ಅವನ್ನೇ ತೊಗೊಂಡ್ಬಂದು ಇಟ್ಟಿನ್ರಿ. ನೀರು ಕಾಯ್ಸಕ್ಕೆ ಬರ್ತಾವತ್ತೆ. ಹಿಂಗೆ ನಾವು ಮಾಡ್ಕೋತ ಬಂದಿದ್ದೆ. ಹಿಂಗೆ ರೀ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು. ಆಡಂಬರ ಜೀವನ ಅಂತೂ ನಾನು ಎಂದೂ ಮಾಡೋಂಗಿಲ್ಲ. ಮುಂದೆ ಆದರೂ ಮಾಡೋ ಆಸೆನೇ ಇಲ್ಲ ನನಗೆ. ಇದ್ದಿದ್ರಾಗನ ದೇವರು ಒಂದು ರೊಟ್ಟಿ ಕೊಟ್ರೆ ತೊಡಿ ಮಾಡಿಕೊಂಡು ಉಣ್ಣುವಂಥ ಭಾಗ್ಯ ಕೊಡು. ಅದನ್ನು ನೆಮ್ಮದಿಯಾಗಿ ಉಣ್ಣಕ್ಕೆ ಇದ್ರೆ ಸಾಕು ನೋಡಿ ಸ್ನೇಹಿತರೆ. ಬೆಳಿಗ್ಗೆ ಪೂಜೆ ಮಾಡಿನಲ್ಲ, ಕುಂಕುಮ ಇಷ್ಟು ಕಡಕ್ ಐತ್ರಿ. ಇದು ಇನ್ನ ಬಟ್ನ್ಯಾಗ ಕೂತೈತೆ ನೋಡ್ರಿ. ಇಲ್ಲಿ ಬಟ್ನ್ಯಾಗ ಯಾಕೆ ಕೂತೈತೆ ಅಂದ್ರೆ ರೀ, ಇಲ್ಲಿ ಸ್ವಲ್ಪ ಇದು ಮೊನ್ನೆ ಮೆಣಸಿನ ಗಿಡ ಹಚ್ಚು ಮುಂದ್ರೆ ಹಿಂಗೆ ಮಾಡಿ ತುರ್ಕಣರಿ. ಇದೆಲ್ಲ ಚರ್ಮ ಒಡ್ದಂಗೆ ಆಗೈತೆ ರೀ. ಆ ಕಚ್ಚನ್ಯಾಗ ಕೂತಂಗೆ ಆಗ್ಬಿಟ್ಟೈತೆ ನೋಡ್ರಿ. ಬೇಕಾದ್ರೆ ಅಷ್ಟು ಮಿದು ಅದಾವ್ರ ಕೈ. ಹಿಂಗೇನು ಬಟ್ ತೊಂದು ಹಿಂಗೆ ಒತ್ತಿನ್ರಲ್ಲ, ಅದು ಮಣ್ಣಿಂದು ಒಡ್ದೈತ್ರಿ ಅದು. ಬರೀ ಸ್ನೇಹಿತರೆ ಸ್ವಲ್ಪ ಟೇಸ್ಟ್ ಮಾಡೀನ್ರಿ ನಾ ಕಲಿಸಿ. ಊಟ ಮಾಡಿ ಇನ್ನೇನು ವಿಡಿಯೋ ಜಾಸ್ತಿ ಮಾಡೋಂಗಿಲ್ಲ ರೀ. ಒಬ್ಬಾಕಿನ ಅದೀನಿ ರೀ. ಧಾರಾವಾಹಿ ಒಂದು ಚಂದ ಮಾಡೈತ್ರಿ. ಇದು ರೀ ರಾಮಾಚಾರಿ ಧಾರಾವಾಹಿ ಮತ್ತು ಏನತ್ತಾರೆ ಅದು ಯಜಮಾನ ಧಾರಾವಾಹಿ. ಇಷ್ಟು ಸೂಪರ್ ಆಗಿರ್ತಾವ್ರಿ. ಅವನ್ನ ನೋಡ್ತೀನಿ ರೀ.
ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ. ಕೈಪಲ್ಲೆ ಇಷ್ಟೆಲ್ಲ ತೆಗೆದಿಡ್ಬೇಕ್ರಿ. ಸ್ವಲ್ಪ ಹಸಿ ಇದ್ದು ರೀ ಅದಕ್ಕೆ ಹಿಂಗೆ ಹಾರಾಕಿನ್ರಿ. ಯಾಕೆ ತಳಗಿಟ್ಟಾರ ತಂದ್ಕೋಬೋದು ನೀವೆಲ್ಲ ಕರೆ. ಮ್ಯಾಗಲ್ಲಿ ಬುಟ್ಟ್ಯಾಗ ಹಾಕಿಡ್ತೀನಿ. ಸ್ವಲ್ಪ ಹಸಿ ಇದ್ದು ರೀ ಅವು ಒಂದ್ರೊಳಗೆ ಒಂದು ಸಿಕ್ಕೊಂಡಿರ್ತಾರಲ್ಲ. ಸ್ವಲ್ಪ ಪ್ಯಾನಿನ ಗಾಳಿಗೆ ಪ್ಯಾನ್ ಹಚ್ಚಿದ್ದೆ ಆರನ ತೆಗೆದಿಟ್ರ ಅಂತೇಳಿ ಬಿಟ್ಟು ನೋಡಿರಿ. ಬರೀ ಸ್ನೇಹಿತರೆ ಊಟ ಮಾಡ್ತೀನೋ ಇವತ್ತಿನ ಡೇ ಹೆಂಗೆ ಹೋಗಿತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ಲೈಕ್ ಕೊಡ್ರಿ. ಲೈಕ್ ಕೊಡ್ರೋದ್ರಿಂದ ನಾನೇನು ಒಮ್ಮೆ ಶ್ರೀಮಂತನೂ ಆಗಂಗಿಲ್ಲ, ಶೇರ್ ಮಾಡೋದು ಇಲ್ಲ. ಅಂದ್ರೆ ಹೆಂಗಂದ್ರೆ ರೀ ವಿಡಿಯೋ ನೋಡೋರು ಲೈಕ್ ಕೊಟ್ರಲ್ಲ ನಮಗೂ ಒಂಥರ ಖುಷಿ ನೋಡಿರಿ. ಇಷ್ಟೊತ್ತನ ವಿಡಿಯೋ ನೋಡಿ ಅವ್ರಿಗೆ ಇಷ್ಟ ಆಗೈತಲ್ಲ, ವಿಡಿಯೋ ನೋಡಿ ಲೈಕ್ ಕೊಟ್ಟರಲ್ಲ ಅನ್ನೋದು ಅಷ್ಟೇ ಭಾವನೆ. ಒಂದು ನೀವುಗಳು ಕೊಡೋ ಲೈಕ್ದಿಂದ ನಮ್ಗೇನು ದುಡ್ಡು ಬರ್ತೈತೆ ಅನ್ನೋದು ಅದೇನು ಅತಿ ಆಸೆ ರೀ. ದುಡ್ಡು ಅಂತರೂ ಬರೋ ಟೈಮ್ಗೆ ಬರೋದ್ರಿ. ಯಾರು ಲೈಕ್ ಕೊಡಲಿ ಸಕ್ಕರ ಬಿಡಲಿ, ನಾವು ನಮ್ಮ ವ್ಯೂಸ್ ಓಡ್ದಂಗನ ಬರೋದ್ರಿ. ಅದು ನೀವು ವಿಡಿಯೋ ನೋಡಿದ್ರೇ ಅಷ್ಟು ಇದು ಆಗ್ತೈತೆ ರೀ. ಲೈಕ್ ಕೊಟ್ಟರೆ ನಮ್ಗೆ ದುಡ್ಡು ಬರ್ತೈತೆ ಅನ್ನೋದು ಕಲ್ಪನೆ ರೀ. ಇಷ್ಟು ಮಂದಿ ನೋಡ್ಯಾರಲ್ಲ ಲೈಕ್ ಇಷ್ಟು ಬಿದ್ದಲ್ಲ ಅನ್ನೋದು ಅಷ್ಟೇ ನೋಡ್ರಿ, ಮತ್ತೊಂದೇನು ಇಲ್ಲ. ಬರ್ರಿ ಸ್ನೇಹಿತರೆ ಊಟ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ ಸ್ನೇಹಿತರೆ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ಗುಡ್ ನೈಟ್ ನೋಡ್ರಿ. ನಾಳೆ ವಿಡಿಯೋದಾಗ ಸಿಗೋಣ. ಬಾಯ್ ಎಲ್ಲರಿಗೂ.